ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಲೋಪಗಳಿಲ್ಲ. ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದನ್ನ ಯಾರೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇಲ್ಲ. ಎನ್ಡಿಎ ಅಧಿಕಾರ ಯಾವ ವ್ಯಾಪ್ತಿ ಅಲ್ಲ, ಕರ್ನಾಟಕ ವ್ಯಾಪ್ತಿ, ದೇಶದ ವ್ಯಾಪ್ತಿನಲ್ಲೇ ನಾವೀಗಾಗಲೇ NDAನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವುದೂ ವಿಷಯಗಳು ಪ್ರಮುಖವಾಗಿ ಬರಲ್ಲ. ನೋಡಿ, ನಾನು ನೂರಾರು ಬಾರಿ ಹೇಳಿದೆ, ಅವ್ರು ಹಲವಾರು ಜನ ಹೇಳ್ತಾರೆ, ಈಗ ಇಲ್ಲಿ ಬಂದಾலும் ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಜನ ಕೂಗ್ತಕ್ಕಂಥದ್ದನ್ನು ನಾವು ಭ್ರಮೇಲಿ ಹೋಗಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ, ಮಗು ಹುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನಸು ಕಾಣೋಕ್ಕಾಗತ್ತಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಜನಗಳ ಆಶೀರ್ವಾದದಲ್ಲ, ಅದನ್ನ ಈಗಲೇ ಇಲ್ಲೇ ಹೇಳಿದೆ. ಇಲ್ಲಿ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರ್ತದೋ ನಾನು 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈಗಾಗಲೇ ನೋಡ್ಬಿಟ್ಟಿದ್ದೀನಿ, ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ. ಈ ರಾಜ್ಯ ಉಳಿಬೇಕು. ಅದಕ್ಕಿವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಏನು ವಿಷಯ ಬೇಕು ಬರೋದ್ರೆ ಇದು ಗಲಾಟೆ ಒಳಗೆ ಅವರು ಬಹಳ ದಿನಗಳಿಂದ ಲಘುವಾಗಿ ಮಾತಾಡ್ತಕ್ಕಂಥದ್ದು ಗಮನಿಸಿದ್ದಾರೆ. ಈಗ ಅವ್ರು ಏನು ಟೀಕೆ ಮಾಡಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅವರು ನನಗೆ ಕೇಳ್ಬೋದು, ನನಗೂ ಗೊತ್ತಿದೆ. ಆದರೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನಿದೆ, ಈಗ ಎಲ್ಲದಕ್ಕೂ ದಾಖಲೆಗಳು ಕೇಳ್ತಾರಲ್ಲ, ನಾನು ಹೇಳಿದ್ದಕ್ಕಾದ್ರೂ ಕೆಲವು ದಾಖಲೆಗಳಿದೆ. ಈಗ ಅವ್ರು ಏನು ಹೇಳಿದ್ದಾರೆ, ಏನು ದಾಖಲೆ ಇದೆ, ಮಂತ್ರಿಗಳಲ್ವ ಅವರು. ಆ ದಾಖಲೆಗಳು ಅಂತ BJP ನಾಯಕರಿಗೆ ಕೇಳ್ತಾರಲ್ಲ, ಏನಾದರೂ ಒಂದು ಈ ಸರ್ಕಾರದಲ್ಲಿ ನಡೀತಕ್ಕಂಥ ಅಕ್ರಮಗಳ ವಿಷಯದಲ್ಲಿ ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ, RSS ಪಕ್ಷ BJP ಪಕ್ಷದ ಬಗ್ಗೆ ಏನು ಟೀಕೆ ಮಾಡಿದ್ದೀರಿ, ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆ ಜನಗಳ ಮುಂದೆ. ಮೈತ್ರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಲೋಪಗಳಿಲ್ಲ. ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದನ್ನ ಯಾರೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇಲ್ಲ. ಎನ್ಡಿಎ ಅಧಿಕಾರ ಯಾವ ವ್ಯಾಪ್ತಿ ಅಲ್ಲ, ಕರ್ನಾಟಕ ವ್ಯಾಪ್ತಿ, ದೇಶದ ವ್ಯಾಪ್ತಿನಲ್ಲೇ ನಾವೀಗಾಗಲೇ NDAನಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವುದೂ ವಿಷಯಗಳು ಪ್ರಮುಖವಾಗಿ ಬರಲ್ಲ. ನೋಡಿ, ನಾನು ನೂರಾರು ಬಾರಿ ಹೇಳಿದೆ, ಅವ್ರು ಹಲವಾರು ಜನ ಹೇಳ್ತಾರೆ, ಈಗ ಇಲ್ಲಿ ಬಂದಾலும் ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಜನ ಕೂಗ್ತಕ್ಕಂಥದ್ದನ್ನು ನಾವು ಭ್ರಮೇಲಿ ಹೋಗಬಾರ್ದು. ಜನ ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಪ್ರಶ್ನೆ, ಮಗು ಹುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅನ್ನಂಗೆ ನಾವು ಅದ್ರ ಬಗ್ಗೆ ಕನಸು ಕಾಣೋಕ್ಕಾಗತ್ತಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಜನಗಳ ಆಶೀರ್ವಾದದಲ್ಲ, ಅದನ್ನ ಈಗಲೇ ಇಲ್ಲೇ ಹೇಳಿದೆ. ಇಲ್ಲಿ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರ್ತದೋ ನಾನು 106 ಬಾರಿ ಹೇಳಿದ್ದೇನೆ. ನನ್ನ ಮೊದಲನೇ ಆದ್ಯತೆ BJP JDS ಪಕ್ಷಗಳು ಇವತ್ತು ಮೈತ್ರಿಯನ್ನು ಮಾಡಿರೋದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸರ್ಕಾರ ತೆಗಿಬೇಕು ಅಂತ. ಇದು ನನ್ನ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಸ್ಥಾನ ಮುಖ್ಯ ಅಲ್ಲ. ಈಗಾಗಲೇ ನೋಡ್ಬಿಟ್ಟಿದ್ದೀನಿ, ದೆಹಲಿನೂ ನೋಡಾಗಿದೆ, ಕರ್ನಾಟಕನೂ ನೋಡಾಗಿದೆ. ನನಗೆ ಅದು ಮುಖ್ಯ ಅಲ್ಲ, ಈ ರಾಜ್ಯ ಮುಖ್ಯ. ಈ ರಾಜ್ಯ ಉಳಿಬೇಕು. ಅದಕ್ಕಿವತ್ತು ಒಂದು ಉತ್ತಮವಾದಂಥ ಜನಪರವಾದಂಥ ಸರ್ಕಾರ ತರಬೇಕು. ಅದು ನನ್ನ ಮೊದಲನೇ ಆದ್ಯತೆ.